ಭರ್ತುರ್ಭಾಗ್ಯಂಚ ಭಾರ್ಯಾಣಂ ಪ್ರಾಪ್ಯತೆ ಭರತರ್ಷಭ. ರಾಮ ಸೀತಾದೇವಿ ಮುಂದೆ ಬಂದು ಹೇಳ್ತಾನೆ, ಸುಖವಾಗಿ ಇರು, ನಿಮ್ಮ ಅತ್ತೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ, ನಾನು 14 ವರ್ಷ ಹೋಗಿ ಬರ್ತೀನಿ ಅಂತಂದು. ಸೀತಾದೇವಿ ಏನು ಕೇಳಿದ್ರು ರಾಮನಿಗೆ? ನಿಮ್ಮ ತಾಯಿಗೆ ಏನು ಹೇಳಿ ಬಂದಿ ಅಂತ ಕೇಳಿದ್ರು. ರಾಮಗೇನು ಕೇಳಿದ್ರೆ, ನಿಮ್ಮ ತಾಯಿಗೇನು ಹೇಳಿ ಬಂದಿ? ನಿಮ್ಮ ತಾಯಿನೂ ನಾನು ಒನಕ್ಕೆ ಬರ್ತೀನಿ ಅಂತ ಅಂದಿರ್ತಾಳೋ ಇಲ್ಲೋ? ಅಂದಿರ್ತಾಳೆ. ಅವಳಿಗೇನು ಹೇಳ್ದಿ? ರಾಮ ಏನು ಹೇಳ್ದ? ಗಂಡನನ್ನು ಬಿಟ್ಟು ಬರಬಾರ್ದು, ಗಂಡನೇ ಸರ್ವಸ್ವ, ಗಂಡನ ಜೊತೆಗೆ ಇದ್ದದ್ದು ರುಚಿ ಅನ್ನಿಸ್ಬೇಕು ಹೆಂಡತಿಗೆ. ನಾನು ಗಂಡನ ಜೊತೆಗೆ ಎಷ್ಟೋ ತನಕ ಇರ್ತೀನಿ ಅಷ್ಟು ಭಾಳ ರುಚಿ ಅನ್ನಿಸ್ಬೇಕು, ಅದೇ ಅವಳ ಪಾತಿವ್ರತ್ಯ. ಒಂದು ತಿಂಗಳು ಊರಿಗೆ ಹೋಗಿ ಬರ್ತೀನಿ ಅಂದ್ರೆ ಭಾಳ ಚಲೋ ಬಿಡ್ರಿ, ಅಷ್ಟೇ ಆರಾಮಿರ್ತೀನಿ ಅಂತ ಅನ್ನಬಾರ್ದು ಅಂತ ಹೇಳಿ ಬಂದೀನಿ ನಾನು. ಹೌದಾ ಪುಣ್ಯಾತ್ಮ, ನಿಮ್ಮ ಅವ್ಗೆ ಹೇಳಲಿಕ್ಕೆ ಬರ್ತದೆ, ನನಗೆ ಹೇಳಿಕ್ಕೆ ಬರಂಗಿಲ್ಲೇನು ಅಂತ ಕೇಳ್ದ. ನಾನೇನು ಹೆಣ್ತಲ್ಲೇನು? ನಿಮ್ಮ ಅವ್ವ ತಾಯಿ ಕೌಸಲ್ಯ ತನ್ನ ಗಂಡನ ಜೊತೆಗೆ ಸುಖವಾಗಿರ್ಬೇಕಂತ, ನಾನು ಮಾತ್ರ ಗಂಡನ ಬಿಟ್ಟಿರ್ಬೇಕಂತ, ಇದೆಲ್ಲಿ ನ್ಯಾಯ ಅಂತಂದು. ಪತಿವ್ರತಾ ವನಿತೆಗೆ ಪತಿ ಒಂದೇ ಆಶ್ರಯವು, ಯತಿಗಳಿಗೆ ಪರಮಶ್ರುತಿ ಪ್ರಣವದಾಶ್ರಯವು. ಮತಿವಂತನಿಗೆ ಹರಿಯ ಸ್ತುತಿಗಳೇ ಆಶ್ರಯವು, ಹಿತವಾದ ಪುರಂದರ ವಿಠಲನಾಶ್ರಯವು. ನಿನ್ನನಾಶ್ರಯಿಸುವೆ ನಿಗಮಗೋಚರ ನಿತ್ಯ, ಬೆನ್ನ ಬಿಡದೆ ಕಾಯೋ ಮನಭೀಷ್ಟವೀಯೋ, ನಿನ್ನನಾಶ್ರಯಿಸುವೆ. ಒಂದು ಕಡೆಗೆ ತಗೊಂಬಂದಾರ. ಯಾರು ಯಾರು ಇಡೀ ಜೀವನದೊಳಗೆ ಯಾರನ್ನು ಆಶ್ರಯಿಸಿಕೊಳ್ತಾರೋ ಅದೊಂದು ಲಿಸ್ಟ್ ಕಡಿಮೆ ಮಾಡಿದ್ದಾರೆ. ಒಂದು ಪಕ್ಷಿ ಬದುಕಬೇಕಾದ್ರೆ ಗಿಡ ತುಂಬ ಹಣ್ಣು ಬೇಕು. ಋಷಿಮುನಿಗಳೆಲ್ಲರೂ ಕೂಡ ಅವರು ತಪಸ್ಸು ಮಾಡಬೇಕಾದ್ರೆ ಪುಣ್ಯತೀರ್ಥಗಳು ಹರಿತಾ ಇರಬೇಕು. ನೀರಿಲ್ಲದೆ ಇದ್ದರೆ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಇಡೀ ಜೀವನದೊಳಗೆ ಒಬ್ಬೊಬ್ಬರು ಒಂದೊಂದನ್ನು ಆಶ್ರಯಿಸ್ತಾರೆ, ಕೊನೆಗೆ ಭಗವಂತನನ್ನೇ ಆಶ್ರಯಿಸ್ತಾರೆ ಅಂತೇಳಿ ಈ ಹಾಡು. ಹಣ್ಣುಳ್ಳ ಗಿಡಗಳು ಪಕ್ಷಿಗಳಿಗಾಶ್ರಯವು, ಪುಣ್ಯ ನದಿಗಳು ಋಷಿಗಳಾಶ್ರಯವು. ಕಣ್ಣಿಲ್ಲದಾತನಿಗೆ ಕೈಗೋಲಿನಾಶ್ರಯವು, ತನ್ನಿಷ್ಟ ಪಡೆದ ಬಗೆ ನಿನ್ನನಾಶ್ರಯವು. ನಿನ್ನನಾಶ್ರಯಿಸುವೆ ನಿಗಮಗೋಚರ ನಿತ್ಯ, ಬೆನ್ನ ಬಿಡದೆ ಕಾಯೋ ಮನಭೀಷ್ಟವೀಯೋ, ನಿನ್ನನಾಶ್ರಯಿಸುವೆ. ಪತಿವ್ರತಾ ವನಿತೆಗೆ ಪತಿವಂದೇ ಆಶ್ರಯ. ತಾಯಿ ನಮ್ಮನ್ನು ಕರ್ಕೊಂಡು ಭೂಮಿ ಬಿಟ್ಲು. 8 ವರ್ಷದ ತನಕ ನಮ್ಮನ್ನು ರಕ್ಷಣೆ ಮಾಡಿದ್ಲು. ಮುಗೀತು, ತಾಯಿದು ಜವಾಬ್ದಾರಿ ಮುಗೀತು. ಶಿಫ್ಟ್ ವೈಸ್ ಅಂತ ಇರ್ತಾರಲ್ಲ ATMದೊಳಗೆ, ಮಧ್ಯಾಹ್ನ 3 ತನಕ ಅವ್ರು ನೋಡ್ಕೋತಾರೆ. ಮಧ್ಯಾಹ್ನ 3 ಆಯಿತು ಅಂದ್ರೆ ಅವ್ರು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ. ಹಂಗೆ ನನ್ನ ರಕ್ಷಣೆಗೋಸ್ಕರವಾಗಿ ಶಿಫ್ಟ್ ವೈಸ್ ಇದ್ದವ್ರು ಯಾರು ಅಂದರೆ ತಾಯಿ ಮತ್ತು ಹೆಂಡತಿ. ಗರ್ಭದಿಂದ ಹಿಡಿದುಕೊಂಡು 8 ವರ್ಷಗಳವರೆಗೆ ತಾಯಿ ನೋಡ್ಕೊಳ್ತಾಳೆ. 8 ವರ್ಷದಿಂದ 21 ವರ್ಷದವರೆಗೆ ಗುರುಪತ್ನಿಯರು ನೋಡ್ಕೊಳ್ತಾರೆ. 21 ವರ್ಷದಿಂದ ಹಿಡ್ಕೊಂಡು ಸಾಯೂ ತನಕನೂ ಕೂಡ ಹೆಂಡತಿ ನೋಡ್ಕೊಳ್ತಾರೆ. 3 ಜನ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಪರಮಾತ್ಮ ಕೆಲಸಗಾರನಾಗಿ ಇಟ್ಟುಕೊಂಡಿದ್ದಾನೆ. ಭಗವಂತನ ಜವಾಬ್ದಾರಿ ರಕ್ಷಣೆ ಮಾಡೋದು. ತಾನು ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಲಿಕ್ಕೆ 3 ಮಂದಿ ಹೆಣ್ಮಕ್ಳನ್ನು ನಮ್ಮ ರಕ್ಷಣೆ ಮಾಡಲಿಕ್ಕೆ ಇಟ್ಟಿದ್ದಾರೆ. ಒಂದು ತಾಯಿ, ಒಂದು ಗುರುಪತ್ನಿ, ಇನ್ನೊಂದು ಹೆಂಡತಿ. ಆದ್ದರಿಂದ ಮೇಲಿನಿಂದ ಕರೆದುಕೊಂಡು ಬಂದವಳು ತಾಯಿ, ಕೆಳಗನಿಂದ ಮೇಲೆ ಕರ್ಕೊಂಡು ಹೋಗೋಕ್ಕೆ ಹೆಂಡತಿ. ಸುರಕ್ಷಿತವಾಗಿ ತಾಯಿ ಕರ್ಕೊಂಬಂದು. ಹಾಗಾದ್ರೆ ಇನ್ನು ಉತ್ತಮ ಲೋಕಕ್ಕೆ
ಯಾವ ಲೋಕದಿಂದ ಬಂದಿದ್ದಾನೆ, ಚಂದ್ರಲೋಕದಿಂದ ಬಂದ ಸ್ವರ್ಗ, ಸ್ವರ್ಗದಿಂದ ಚಂದ್ರಲೋಕ, ಚಂದ್ರಲೋಕದಿಂದ ಮೇಘ, ಮೇಘದಿಂದ ವೃಷ್ಟಿ, ವೃಷ್ಟಿಯಿಂದ ಧಾನ್ಯ, ಧಾನ್ಯದಿಂದ ಪುರುಷ, ಪುರುಷನಿಂದ ಸ್ತ್ರೀ, ಸ್ತ್ರೀಯಿಂದ ಭೂಮಿಗೆ ಬಂದಿದ್ದಾನೆ. ಸೊ ಇವನು ಸ್ಟಾರ್ಟ್ ಪ್ರಯಾಣ ಪ್ರಾರಂಭವಾದದ್ದು ಸ್ವರ್ಗಲೋಕದಿಂದ. ಸ್ವರ್ಗಲೋಕದಿಂದ ಹೊರಟ, ತಾಯಿಯ ಗರ್ಭದಿಂದ ಬಂದ, ಭೂಮಿಯಲ್ಲಿ ಬಂದ, ತಾಯಿ ಜವಾಬ್ದಾರಿ ಮುಗಿತು. ಇನ್ನು ಪುನಃ ಆ ಸ್ವರ್ಗಕ್ಕೆ ಕಳಿಸ್ತಕ್ಕಂಥವಳು ಯಾರು? ಪತ್ನಿ ಅಂಥೇಳಿ ಅವಳಿಗೇನು ಹೆಸರು? ಪತ್ನಿ. ಪತಿ ನೀಯತೆ ಇತಿ ಪತ್ನಿ. ಗಂಡನನ್ನು ಸರಿಯಾದ ಲೋಕಕ್ಕೆ ನೀಯತೆ ಕರೆದುಕೊಂಡು ಹೋಗ್ತಾಳೆ, ಆದ್ದರಿಂದ ಪತ್ನಿ ಅಂತಂತಾಳೆ. ಗಂಡನು ದಾರಿ ತಪ್ಪಿದಾಗ ತನ್ನ ಪ್ರೀತಿ, ವಿಶ್ವಾಸ, ಶ್ರದ್ಧೆ ಮತ್ತು ಗಾಢವಾದಂತಹ ಶ್ರದ್ಧೆಯಿಂದ ಗಂಡನನ್ನು ಮತ್ತೆ ಸರಿಯಾಗಿ ದಾರಿಯಲ್ಲಿ ತಂದಿಡ್ತಾಳೆ. ಆದ್ದರಿಂದ ಅವಳಿಗೆ ಪತ್ನಿ ಅಂತ ಕರೀತಾರೆ. ಪತ್ನಿ ಅಂತ ಶಬ್ದಕ್ಕೆ ಹಂಗರ್ಥ. ಪತಿ ನೀಯತೆ. ಸ್ವರ್ಗದಿಂದ ತಾಯಿ ಕರ್ಕೊಂಬಂದು ಇಲ್ಲಿಂದ ಸ್ವರ್ಗಕ್ಕೆ ಪತ್ನಿ ಕರ್ಕೊಂಡು ಹೋಗ್ತಾಳೆ. ಬಸ್ ಮುಗಿದೋಯ್ತು. ಇದು ನಮ್ಮ ಜವಾಬ್ದಾರಿಯನ್ನು ಹೊತ್ತಂಥ 3 ಜನ ಹೆಣ್ಮಕ್ಕಳು. ಅದಕ್ಕಾಗಿ ಭರ್ತೃಭಾಗ್ಯಂಚ ಭಾರ್ಯಾಣಂ ಪ್ರಾಪ್ಯತೆ ಪರತರ್ಷಭ. ನೋಡ್ರಿ, ಗಂಡನ ಮನೆಗೆ ಹೋದ ಮೇಲೆ ಅವಳಿಗೆ ನಾರಿ ಅಂತ ಕರೀತಾರೆ. ನ ಅರಿ ನಾರಿ. ಅರಿ ಅಂದ್ರೇನು? ಶತ್ರು. ನ ಅರಿ ನಾರಿ. ಯಾರೂ ಶತ್ರುಗಳು ಇಲ್ಲ, ಯಾರ ಬಗ್ಗೆಯೂ ಶತ್ರುತ್ವವನ್ನು ಗಳಿಸೋದಿಲ್ಲ ಅಂದರೆ ಅವಳು ನಾರಿ. ಎಲ್ಲರ ಜೊತೆಗೆ ಶತ್ರುತ್ವ ಗಳಿಸ್ಕೊಂಡ್ರೆ ಆಕೆ ಹೆಮ್ಮಾರಿ. ಯಾರ ಜೊತೆಗೂ ಶತ್ರುತ್ವ ಇಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣತಕ್ಕಂಥವಳಿಗೆ ನಾರಿ ಅಂತ ಕರೀತಾರೆ. ಆದ್ದರಿಂದ ಇಹ ಪ್ರೀತ್ಯಚ ನಾರೀಣಂ ಪತಿರೇಕೋ ಗತಿ ಸದಾ. ಸೀತಾದೇವಿ ಹೇಳ್ತಾಳೆ, ಇಲ್ಲಿ ಮತ್ತು ಮೇಲ್ಗಡೆಗೆ ಗಂಡನನ್ನು ಸರಿಯಾಗಿ ಒಯ್ಯತಕ್ಕಂಥವಳು ನಾರಿ ಅಂತ ಕರೀತಾರೆ. ಪರಮಾತ್ಮ ಏಕಪತ್ನಿ ವ್ರತಸ್ಥನಾದ. ವಿಚಿತ್ರ ನೋಡ್ರಿ, ಪ್ರಾಣಿಗಳಲ್ಲಿ ಆಲ್ಮೋಸ್ಟ್ 95% ಪ್ರಾಣಿಗಳು ಏಕಪತ್ನಿ ವ್ರತಸ್ಥವಾಗಿವೆ ಅಂತ ಇವತ್ತು ಜೀವಶಾಸ್ತ್ರ ಹೇಳ್ತದೆ. ಬಹುಪತ್ನಿ ವ್ರತವಾದದ್ದೆಲ್ಲ ಚಂಚಲವಾಗಿರ್ತಾವಂತೆ. ಅದಕ್ಕೆ ಕಪಿಗಳು, ಮಂಗಗಳು ಬಹುಪತ್ನಿ ವ್ರತಸ್ಥವು. ಇರುವೆಗಳಲ್ಲಿ ಇಷ್ಟೆಲ್ಲ ಹೆಣ್ಣು ಇರುವೆಗಳಿದ್ದರೂ ಕೂಡ ಆ ರಾಣಿ ಇರುವೆಯ ಜೊತೆಗೆ ಮಾತ್ರ ಆ ಇರುವೆ ಸಂತಾನ ಮಾಡ್ತದೆ. ಯಾವ ಹೆಣ್ಣು ಇರುವೆಗಳು ಸಂತಾನವನ್ನು ಪಡೆಯೋದಿಲ್ಲ, ರಾಣಿ ಇರುವೆ ಮಾತ್ರ ಮಕ್ಕಳನ್ನು ಹೆರುತ್ತದೆ. ಒಂದು ಇರುವೆ ಏಕಪತ್ನಿ ವ್ರತಸ್ಥ. ಎಲ್ಲ ಪ್ರಾಣಿಗಳು ಏಕಪತ್ನಿ ವ್ರತಸ್ಥವಾಗಿ. ಮಂಗ ಮತ್ತು ಮಾನವ ಇಬ್ಬರು ಮಾತ್ರ ಹುಚ್ಚು ಮಂದಿ ಅಂತ. ಅದಕ್ಕೆ ಪರಮಾತ್ಮ ಏಕಪತ್ನಿ ವ್ರತಸ್ಥನಾದ. ನೋಡ್ದ ಅಜರಾಜ. ಅಜರಾಜನಿಗೆ ಇಂದುಮತಿ ಅಂತ. ಅಜರಾಜನಿಗೆ ಇಂದುಮತಿ ಭಾಳ ಸಾಫ್ಟ್ ಇದ್ಲಕ್ಕಿ. ಇಂದುಮತಿ ಎಷ್ಟು ಸಾಫ್ಟ್ ಇದ್ಲು ಅಂದರೆ, ಅವಳ ತಲೆ ಮೇಲೆ ಗುಲಾಬಿ ಹೂ ಬಿದ್ದಿದ್ದಕ್ಕೆ ಸತ್ಲಕ್ಕಿ. ಅಂಥ ಏನು ವಿಮಾನ ಬಿದ್ದಿಲ್ಲ, ಆನೆ ಬಿದ್ದಿಲ್ಲ, ಒಂದು ಹೂ ಬಿದ್ದಿದ್ದಕ್ಕೆ ಸತ್ಲಕ್ಕಿ. ಇಂದುಮತಿ ವಿಲಾಪ ಅಂತ ಕಾಳಿದಾಸ ಭಾಳ ವರ್ಣನೆ ಮಾಡ್ತಾರೆ ರಘುವಂಶದೊಳಗೆ. ದಶರಥ ರಾಜ ನೋಡ್ಕೊಂಡ, ನಮ್ಮಪ್ಪಗ ಒಬ್ಬಳೇ ಹೆಂಡತಿ ಇದ್ದಿದ್ದಕ್ಕೆ ಇಷ್ಟತ್ತ. ಅದಕ್ಕೆ 3-4 ಮಂದಿ ಹೆಂಡತಿಂದ್ರಿದ್ರು ಅಂತಂದರೆ ಒಂದು ಹೋದರೂ ಕೂಡ ಇನ್ನೊಂದೆರಡು ಹೆಂಡಂದ್ರು ಇರ್ತಾರೆ. ಆದ್ದರಿಂದ ಅಳೋ ಪ್ರಶ್ನೆಯೇ ಬರುವುದಿಲ್ಲ ಅಂತ ದಶರಥ ರಾಜ ಏನು ಮಾಡ್ದ, 3 ಮಂದಿ ಮದುವೆ ಮಾಡಿಕೊಂಡ. ಅವನು 3 ಮಂದಿ ಮದುವೆ ಮಾಡಿಕೊಂಡಿದ್ದಕ್ಕೆ ಅದರೊಳಗೊಂದು ಕೈಕೇಯಿ ಹೊಲಸು ಹುಟ್ಟಿತು. ಅದನ್ನು ರಾಮ ನೋಡ್ದ. 3-4 ಮಂದಿ ಮಾಡಿಕೊಂಡ್ರೆ ಕುಟುಂಬ ಹಾಳಾಗ್ತದೆ ಅಂತಲಿಕ್ಕೆ ಮತ್ತು ತಾನು ಏಕಪತ್ನಿ ವ್ರತಸ್ಥನಾಗ. ಒಬ್ಬರಲ್ಲಿ ಪ್ರೀತಿ ಜಾಸ್ತಿ ಇರಬೇಕು. 10 ನಳ ಬಿಟ್ಟರೆ ಫೋರ್ಸ್ ಕಡಿಮೆ ಇರ್ತದೆ, ಒಂದೇ ನಳ ಬಿಟ್ಟರೆ ಫೋರ್ಸ್ ಜಾಸ್ತಿ ಇರ್ತದೆ. ಹಂಗೆ 10 ಜನ ಕಡೆಗೆ ನಾವು ಪ್ರೀತಿ ಮಾಡ್ತಾಯಿದ್ರೆ ಅದರ ಫೋರ್ಸ್ ಕಡಿಮೆ ಇರ್ತದೆ. ಒಬ್ಬರಲ್ಲೇ ಪ್ರೀತಿ ಮಾಡಿಬಿಟ್ರೆ ಫೋರ್ಸ್ ಜಾಸ್ತಿ ಇರ್ತದೆ. ಅದಕ್ಕೆ ಭಗವಂತ ಏಕಪತ್ನಿ ವ್ರತಸ್ಥನಾಗಿದ್ದಾನೆ. ರಾಮದೇವರು ಅಲ್ಲಿಂದ ಹೊರಡ್ತಾರೆ. ಯಾಕೆ ಅಂದರೆ ಕಾಮ, ಕ್ರೋಧ, ಲೋಭ ಎಲ್ಲವೂ ಅಲ್ಲಿ ರಾಮದೇವ್ರು ಇರಂಗಿಲ್ಲ ಅಂತ. ದಶರಥನಲ್ಲಿ ಕಾಮ,
ಮಂಥರೆಯಲ್ಲಿ ಲೋಭ, ಕೈಕೇಯಿಯಲ್ಲಿ ಕ್ರೋಧ. ಇವು ಮೂರು ಯಾವಾಗ ಬಂದನೋ ಅಲ್ಲಿ ತನಕ ರಾಮ ಇದ್ದ. ಯಾವಾಗ ಇವು ಮೂರಿಗೂ ಸೇರಿಕೊಂಡು ಅರಮನೆಯೊಳಗೆ ರಾಮ ಅರಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟೋಗ್ಬಿಟ್ಟು. ಅದಕ್ಕಾಗಿ ತಪ್ಪು ಮಾಡೋದು ದೊಡ್ಡದಲ್ಲ, ತಪ್ಪು ಮಾಡಿದ್ದನ್ನು ಹಠ ಮಾಡಬಾರ್ದು. ಪ್ರಸಿದ್ಧ ಮಾತದ ನೋಡ್ರಿ, ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಗಂಡಸರಿಗೆ ಚಟ ಇರಬಾರ್ದು, ಸರ್ವಥ ಇರಬಾರ್ದು. ಸುಮ್ಮನೆ ಯಾವಾಗಾರು ಅಡಿಕೆ ಹಾಕ್ಕೊಂಡ್ರೆ ಯಾರೂ ಏನನ್ನಂಗಿಲ್ಲ. ಯಾರೋ ಮನೆಗೆ ಹೋಗಿರ್ತೀರಿ, ಹೋಳಿಗೆ ತಿಂದಿರ್ತೀವಿ, ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು 24 ತಾಸು ಎಲೆ ಅಡಿಕೆ ಹಾಕ್ಕೊಂಡ್ರೆ ಅದು ಚಟ. ಯಾವಾಗಾರ ಮಾಡಿ ಅಡಿಕೆ ಹಾಕ್ಕೊಂಡ್ರೆ ಚಟ ಅಲ್ಲದು. ಹಂಗೆ ಯಾವಾಗಾರ ಹೋಗಿ ಕುಡಿಬೇಕು ಅಂತ ಅರ್ಥ ಅಲ್ಲ. ಮತ್ತು ಕೆಲವು ಏನವ ಅಂತಂದರೆ ಅದನ್ನು ಯಾವಾಗಲೂ ಮಾಡ್ತಾಯಿದ್ರೆ ಅದಕ್ಕೆ ಚಟ ಅಂತಂತ. ಅದಕ್ಕೆ ಗಂಡಸರಿಗೆ ಅದು ಚಟ ಇರಬಾರ್ದು, ಅದರಿಂದ ಕುಟುಂಬ ಹಾಳಾಗ್ತದೆ. ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಅದರಿಂದ ಕುಟುಂಬ ಹಾಳಾಗ್ತದೆ. ಸೋಲಬೇಕು, ಗೆಲ್ಲಬೇಕು, ಸೋಲಬೇಕು, ಗೆಲ್ಲಬೇಕು. ಯಾವಾಗಲೂ ಗೆಲ್ಲಬೇಕು ಅಂತಿರಬಾರ್ದು. ಅಂದ ಮಾತ್ರಕ್ಕೆ ಯಾವಾಗಲೂ ಸೋಲಬೇಕು ಅಂತ ಅರ್ಥವಲ್ಲ. ಕೆಲವು ಪ್ರಸಂಗದೊಳಗೆ ಸೋಲಬೇಕು, ಗೆಲ್ಲಬೇಕು. ಆದರೆ ಸಮಾಧಾನಂ ತಥಾತ್ಮನಃ ಅಂತ ಭಾಗವತ ಹೇಳ್ತದೆ. ಏನಕೇನ ಪ್ರಕಾರೇಣ ಸಂತುಷ್ಟ ಪುರುಷೋ ಭವೇತ್. ಯಾವುದೇ ಒಂದು ಪ್ರಕಾರದಿಂದ ಸಂತೋಷದಿಂದ ಇರಬೇಕು ಅಂತನ್ನೋದು ಇದು ಜೀವನದ ವಿಚಿತ್ರವಾದದ್ದು. ತಾಯಿ ಈ ಮದುವೆ ಆದ ಮೇಲೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಮೇಲೆ ಮೊದಲೇದು ಜವಾಬ್ದಾರಿ ಬರೋದು ಸಂತತಿ. ಎರಡನೇ ಜವಾಬ್ದಾರಿ ಸಾಧನ. ಮಕ್ಕಳನ್ನು ಹೇಗೆ ಹಡಿಬೇಕು, ಮಕ್ಕಳು ಹೇಗಿರಬೇಕು, ಅವರನ್ನು ನಾವು ಹೆಂಗೆ ತಯಾರು ಮಾಡಬೇಕು, ಅವರ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಕಣ್ಣುಗಳನ್ನು ಭದ್ರವಾಗಿ ಇಟ್ಟುಕೊಂಡು ಹೆಂಗೆ ಬೆಳಿಬೇಕು, ಅವರು ತಮ್ಮ ಕುಟುಂಬವನ್ನು ಹೆಂಗೆ ಬೆಳೆಸಬೇಕು, ಇದನ್ನೆಲ್ಲ ನಾವು ಇವತ್ತಿನ ಪ್ಲ್ಯಾನ್ ಮಾಡ್ಕೋಬೇಕು. ನಾವು ಯಾವ ಕಾಲೇಜಿಗೆ ಹತ್ತಬೇಕು, ಎಲ್ಲಿ ಟ್ಯೂಷನ್ಗೆ ಹಾಕಬೇಕು, ಅದೆಲ್ಲ ಅನ್ಕೋಕೂತ ಅವ್ರು ಟ್ಯೂಷನ್ಗೆ ಹಾಕ್ರೆ ಅವ್ರು ನಾಳೆ ಟೆನ್ಷನ್ ತಂದು ಕೊಡ್ತಾವೆ. ಬೇಕಾಗಿದ್ದು ನಮಗೆ ಸಂತಾನದ ಬಗ್ಗೆ ಭುವನೇಶ್ವರ ಶಾಂತಿ ಮಾಡ್ತಾರೆ. ಮಕ್ಕಳು ಹೆಂಗಿರಬೇಕು ಅಂತ ಹೇಳ್ತಾರೆ. ಜರದಷ್ಟರಿ ಯಥಾಸಾಹ ಭಗೋ ಅರ್ಯಮ ಸವಿತಾ ಪುರಂದಿರ್ ಮಹ್ಯಂತ ದುರ್ಗಾರ ಪತ್ಯಾಜ ದೇವಾಹ. ದೇವತೆಗಳೆಲ್ಲ ನಿನಗೆ ಗೃಹಸ್ಥಾಶ್ರಮವನ್ನು ಯಾಕೆ ಕೊಟ್ಟರು ಗೊತ್ತಾ? ಉತ್ತಮವಾದಂತಹ ಸೂರ್ಯನಿಂದಾಗಿ ಆಕಾಶವು ಬೆಳಗಿದಂತೆ, ಸತ್ಯದಿಂದಾಗಿ ಭೂಮಿಯು ಬೆಳಗಿದಂತೆ, ಸುಪುತ್ರ ಕುಲದೀಪಕಃ. ನಿನ್ನ ಮಗನಿಂದ ನಿನ್ನ ಕುಲದ ಬೆಳವಣಿಗೆ ಆಗಬೇಕು, ನಿನ್ನ ಕುಲ ಬೆಳಗಬೇಕು ಅಂತನ್ನೋದಕ್ಕಾಗಿ ನಿಮ್ಮಿಬ್ಬರನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಕುಲದೀಪಕನಾದಂತಹ, ಕುಲವನ್ನು ಬೆಳಗತಕ್ಕಂತಹ ಮಗನನ್ನು ಹಡಿಮ, ಬೆಳಗುವ ದೀಪವನ್ನು ಆರಿಸುವ ಮಗನನ್ನು ಹಡಿಬೇಡ.